ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇದು ವ್ಲಾಗ್ದೆ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸಂಜೆ ಬಂದು ನಾವು ರಾಘವೇಂದ್ರ ಸ್ವಾಮಿಗಳನ್ನ ದರ್ಶನನೂ ಮಾಡಿ ಇವಾಗ ನೆಕ್ಸ್ಟ್ ಡೇ ರೆಡಿ ಆಗ್ತಾ ಇದ್ದೀವಿ. ಹುಡುಗನ್ಗೆ ಲ್ಯಾಕ್ಮಿ ಪೌಡ್ರು ನಂಗೆ ಬೇಡ ಅದು. ಅಪ್ಪ ಬೆಳಗ್ಗೆ ಬೇಗನೆ ಎದ್ದು ಫಸ್ಟು ದೇವಸ್ಥಾನ ಓಪನ್ ಆಗುತ್ತಲ್ಲ ಅಷ್ಟರಲ್ಲೇನೆ ನಾವು ದರ್ಶನಕ್ಕೆ ಹೋಗೋಣ ಅಂತ ನೈಟೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಾಗಾಗಿ ಬೇಗನೆ ಎದ್ದು ಎಲ್ಲರೂ ರೆಡಿಯಾಗಿ ಇವಾಗ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ಗೋವಿಂದ ಅಲ್ಲ ರಾಘವೇಂದ್ರ ಅಂತ ಮಾಡಿಲ್ಲ ಮಗ ಚೆನ್ನಾಗಿ ಕುದ್ರ 10 ಬೇರೆ ತರ್ಸ್ತಿರಲ್ರಿ ಬಿಡ್ರಿ. ಸಾಮಾನೇನು ಬೇಡ ಬಾರಂಟಿ ನಿಂಗೆ ಬಿಸ್ಕೆಟು ಇಲ್ಲ ಅಂಗಡಿ ಇಲ್ವಲ್ಲ, ಕಾಸು ಕೊಟ್ರೆ ತಗೋತ್ಯಾ? ಆಯ್ತು. ಇದುವರೆಗೆ ಓಪನ್ ಆಗುತ್ತೆ ಅವಾಗ ಬಿಡ್ತಾರೆ ಅಂತ ಹೇಳಿದರು. ಹಿಂದಿನ ದಿನ ಎಲ್ಲ ವಿಚಾರಿಸಿದ್ವಿ ಅಲ್ಲಿ. ಹಾಗಾಗಿ ನೈಟೆಲ್ಲ ಸರಿಯಾಗಿ ನಿದ್ದೆನೇ ಬರಲಿಲ್ಲ. ನಾನು ಮತ್ತು ರಾಜಂಟಿ ಇಬ್ಬರು ಬೇಗನೆ ಎದ್ಬಿಟ್ಟು ನಾವು ಫಸ್ಟು ಬೇಗ ರೆಡಿ ಆದ್ವಿ. ಆಮೇಲೆ ಹುಡುಗರೆಲ್ಲ ರೆಡಿ ಆದರು. ಇವಾಗ ರೆಡಿಯಾಗಿ ಬಂದಿದ್ದೀವಿ. ಲೈನಲ್ಲಿ ನಿಂತ್ಕೊಂಡ್ವಿ. ಜಾಸ್ತಿ ಹೊತ್ತೇನಾಗಲಿಲ್ಲ, ಬೇಗನೆ ದರ್ಶನ ಆಗೋಗ್ಬಿಡುತ್ತೆ. ಬೆಳಗ್ಗೆ ಬೇಗ ಹೋದ್ರೆ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಬಂದ್ಬಿಟ್ವಿ ನಾವು. ದೇವಸ್ಥಾನ ಹತ್ರ ಹೋಗ್ತಾ ಅದೊಂಥರ ಬಿಡಿ, ಹೇಳೋದಕ್ಕಾಗಲ್ಲ. ಅಲ್ಲಿ ಹೋದರೆ ಮಾತ್ರ ಅದು ಅನುಭವಕ್ಕೆ ಬರುವಂಥದ್ದು. ಅಷ್ಟು ಬೆಳಗ್ಗೆನೇ ಒಳಗಡೆ ಹೋಗ್ಬೇಕಾದ್ರೆ ರಾಯರು ಬೃಂದಾವನಕ್ಕೆ ಅಭಿಷೇಕ ಮಾಡ್ತಾಯಿದ್ರು. ಅದನ್ನು ಆಚೆಯಿಂದ ನೋಡ್ತಾ ಇದ್ದಾಗಲೇ ಒಂಥರ ನನಗೆ ಒಳಗಡೆ ಹೋಗ್ತಾ ಇದ್ದಂಗೆ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ತುಂಬ ದಿನದ ಒಂದು ಕನಸು ನನಗೆ. ಒಂದು 3 ವರ್ಷ, ದಿನ ಅಲ್ಲ ಬಿಡಿ, ವರ್ಷ 3-4 ವರ್ಷದಿಂದ ನಾನು ಸತತ ಪ್ರಯತ್ನ ಮಾಡಿರುವಂಥದ್ದು ರಾಯರನ್ನ ನೋಡಲೇಬೇಕು ಅಂತ ಹೇಳಿ. ಫೈನಲಾಗಿ ಇವತ್ತು ಅವ್ರನ್ನ ನೋಡಿಬಿಟ್ಟೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. ರಾಘವೇಂದ್ರ ಸ್ವಾಮಿಗಳನ್ನ ನೋಡಬೇಕು ಅಂತ ಅಂದರೆ ಎಲ್ಲರೂ ಹೇಳ್ತಿದ್ದೊಂದೇ, ನೀವು ನೋಡಬೇಕು ಅಂತ ಮನಸ್ಸು ಮಾಡಿದ ತಕ್ಷಣ ನೀವು ನೋಡೋದಕ್ಕಾಗಲ್ಲ. ಎಲ್ಲನೂ ಇದ್ದರೂ ಅಷ್ಟೇ, ದುಡ್ಡು ಇರ್ಬೋದು, ನಮ್ಮ ಹತ್ರ ಹೋಗೋದಕ್ಕೆ ಟೈಮ್ ಇರ್ಬೋದು, ನಮ್ಮ ಹತ್ರ ಓನ್ ವೆಹಿಕಲ್ ಇದ್ರೂ ಹೋಗಬೇಕು, ಅವರು ನಿಮ್ಮನ್ನು ಕರ್ಸ್ಕೋಬೇಕು ಅಂತ ಇದ್ದರೆ ಮಾತ್ರನೇ ನೀವು ಹೋಗೋದಕ್ಕಾಗೋದು ಅಂತ. ಅದು ನಿಜವಾಗ್ಲೂ ಸತ್ಯ. ರಾಯರನ್ನ ಸುಮ್ಮನೆ ನಿಜವಾಗ್ಲೂ ನೋಡೋದಕ್ಕಾಗಲ್ಲ. ಅವರು ನಮ್ಮನ್ನು ನೋಡಬೇಕು ಅಂತ ಯಾವಾಗ ನಮಗೆ ಅನುಗ್ರಹ ಮಾಡ್ತಾರೋ ಅವಾಗಷ್ಟೇ ನಾವು ಅವ್ರನ್ನ ನೋಡೋದಕ್ಕಾಗೋದು. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಬೃಂದಾವನ ದರ್ಶನ ಆಯಿತು ಬೆಳಗ್ಗೆ, ನೈಟು ಅಲಂಕಾರ ಮಾಡಿರುವಂಥ ದರ್ಶನವೂ ಆಯಿತು. ಎರಡೂ ನೋಡ್ಕೊಂಡ್ವಿ. ಆದರೆ ಒಂದು ಬೇಜಾರು ಏನು ಅಂದರೆ ನನಗೆ ಹೊಳೇಲಿ ಸ್ನಾನ ಮಾಡೋದಕ್ಕಾಗಲಿಲ್ಲ. ಅದೊಂದು ಬೇಜಾರಷ್ಟೇ. ಹೊಳೆ ಹತ್ರ ಬಂದು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ನಾನು ಅಂದ್ಕೊಂಡೆ ಹೊಳೆ ಹತ್ರ ನಾವು ಸ್ನಾನ ಮಾಡಲಿಲ್ಲ ಅಂತ ನನಗೊಂದು ಬೇಜಾರಿತ್ತು. ಆದರೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಹೊಳೆ ತುಂಬ ನೀರು ಜಾಸ್ತಿ ಬಂದ್ಬಿಟ್ಟಿದೆ. ಹಾಗಾಗಿ ಹೊಳೆ ಹತ್ರ ಹೋಗೋದಕ್ಕೂ ಯಾರಿಗೂ ಪರ್ಮಿಷನ್ ಇಲ್ಲ. ಸೈಡಲ್ಲಿ ಆ ಹೊಳೆ ನೀರೇ ಬರೋ ಥರ ಮಾಡಿದ್ರು. ನೋಡಿ ತೋರಿಸ್ತಿದ್ದೀನಲ್ಲ, ಈ ಥರ ಸಿಸ್ಟಮ್ ಮಾಡಿದ್ರು. ಅದರಲ್ಲೇ ನಾವೆಲ್ಲರೂ ಸ್ನಾನ ಮಾಡ್ಕೊಂಡು ಬರಬೇಕಿತ್ತು ಅಂತ ಆಮೇಲೆ ನನಗೆ ಗೊತ್ತಾಗಿದ್ದು. ಆಮೇಲೆ ಅಂದ್ಕೊಂಡೆ ನೆಕ್ಸ್ಟ್ ಸರಿ ಬಂದಾಗ ಮಾಡಿದ್ರಾಯ್ತು ಅಂತ. ನನ್ನ ಫ್ರೆಂಡಿಗೆ ಒಂದು ಫೋಟೋ ಬೇಕಾಗಿತ್ತು. ನನಗೆ ಇವಾಗಿನ ಥರ ಫೋಟೋಗಿಂತ ನಾನು ಅಲ್ಲಿ ಫಸ್ಟ್ ತೋರಿಸಿದ್ನಲ್ಲ ಆ ಫೋಟೋ ನನಗೆ ತುಂಬ ಇಷ್ಟ ಆಯಿತು. ಒಂದು ಚಿಕ್ಕಮ್ಮಂಗೆ ಕೊಡಿಸ್ದೆ, ಒಂದು ನನ್ನ ಫ್ರೆಂಡಿಗೆ ತೊಗೊಂಡೆ. ಅವಳು ಎಲ್ಲ ರಾಘವೇಂದ್ರ ಸ್ವಾಮಿಗಳ ಫೋಟೋ ಬೇಕು ಅಂತ ಹೇಳಿ, ಹಾಗಾಗಿ ಅದನ್ನು ನಾನೇ ಕೊಡಿಸ್ಬೇಕು ಅಂತ ಹೇಳಿ ತೊಗೊಂಡೆ. ರಾಘವೇಂದ್ರ ಸ್ವಾಮಿ ಫೋಟೋಗಳನ್ನ ನಮಗೆ ನಾವೇ ತೊಗೊಳೋದಕ್ಕಿಂತ ನಮಗೆ ಬೇರೆಯವ್ರು ಕೊಡಿಸ್ಬೇಕಂತೆ. ಮತ್ತು ನಾವು ತೊಗೋಬೇಕಾದ್ರೂ ಅಷ್ಟೇನೇನೆ, ನಮಗೂ ನಾವು ಬೇರೆಯವ್ರಿಗೆ ಕೊಡಿಸ್ಬೋದು, ಅವರು ನಮಗೆ ಕೊಡಿಸ್ಬೇಕಂತೆ. ತುಂಬ ಅಲ್ಲಿಂದ ನಾವು ಇನ್ನೂ ಟೈಮ್ ಇತ್ತು, ತಿಂಡಿಗೇನೂ ಹೋಗಲಿಲ್ಲ. ಆಂಜನೇಯ ಸ್ವಾಮಿಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಂದರೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಇಲ್ಲಿ ದರ್ಶನ ಎಲ್ಲ ಮಾಡ್ಕೊಂಡು ಆಮೇಲೆ ತಿಂಡಿ ತಿಂದಾಯಿತು ಅಂತ ಹೇಳ್ಬಿಟ್ಟು ಬೇಗನೆ ಎದ್ದಿದ್ವಲ್ಲ, ಯಾರಿಗೂ ಏನು ಅಷ್ಟೊಂದು ನಂದೀಶ್ವರ ಅದಕ್ಕೆ ಇಲ್ಲ ಆಯಿತು, ಅವರೊಬ್ಬರೇ ಹೊಟ್ಟೆ ಇಸ್ಕೊಂಡಿರಲ್ಲ, ಅವರು ಇಲ್ಲ ಆಮೇಲೆ ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಚಿಕ್ಕೊಂಡ್ಬಂದರು. ಇವಾಗ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ.
ಏನು ಹೆಂಗವೆ ಪುಂಡಿ ಮಾಡಿದ್ದೇನಂತವಲ್ಲ ಹೆದರ್ಕೊತಿದ್ದಲ್ಲ ನಾನು ಅರಿತಾನೆ ಇಲ್ಲಿ ನೋಡಿ ಗುರುಗಳೇ ಇಲ್ಲಿ ಬಂದು ನಿಮಿಷ ಮಾತಾಡ್ಬೇಡಿ ಗುರುಗಳೇ ತಾಯಿ ಮುಖ ನೋಡಿ ಎಲ್ಲ ಯಾರ ಕೆತ್ತರದಲ್ಲ ತಾನೆಗೆ ಬಂದು ಉದ್ಭವವಾಗಿದ್ದಲ್ಲ ಮಹಾಲಕ್ಷ್ಮಿ ದೇವಸ್ಥಾನ ಮಂತ್ರಾಲಯದಲ್ಲಿ ಗುರುಗಳ ದರ್ಶನ ಆಯ್ತಾ ಹೋಗಿ ಬಂದ್ರ ಮಂತ್ರಾಲಯಕ್ಕೆ ಗುರುಗಳ ರಾಯರ ದರ್ಶನ ಆಯ್ತಲ್ಲ ಆ ಗುರುಗಳಿಂದ ಮಂತ್ರಾಲಯಕ್ಕೆ ಹೋಗೋ ಮುಂಚೆ ಇಲ್ಲಿಗೆ ರಾಯರು ಬಂದಿದ್ರು 16ನೇ ಶತಮಾನದಲ್ಲಿ ಬಂದು ಯಮನತ್ರ ಆದಿಶಕ್ತಿ ಅನುಗ್ರಹ ತಗೊಂಡು ಪಂಚಮುಖ ಅಂಜನ ಸಮುದ್ರ ಗರ್ಭಗುಡಿಯಲ್ಲಿ ಕುತ್ಕೊಂಡು 12 ವರ್ಷದಲ್ಲಿ ರಾಯರು ತಪಸ್ಸು ಮಾಡಿದಾರೆ ಇಲ್ಲಿ ಆ ತಪಸ್ಸು ಮೆಚ್ಚಿಕೊಂಡ ಅಂಜನ ಸ್ವಾಮಿ ಅಗ್ಗರೂಪದಲ್ಲಿ 5 ಮುಖದಲ್ಲಿ ಅಂಜನ ಸ್ವಾಮಿ ಎಲ್ಲ ರಾಯರಿಗೆ ಪ್ರತ್ಯಕ್ಷ ಆಗಿದ್ದು ಉದ್ಭವ ಪಾದಗಳಿಂದ ನೋಡಿದ್ರ ಮೇಲೆ ಅಂಜನ ಪಾದಗಳು ಅಂಜನ ಸ್ವಾಮಿ ಅಲ್ಲೇ ನಿಂತ್ಕೊಂಡು ರಾಮಚಂದ್ರ ಸ್ವಾಮಿಗಳಿಗೆ ಮಂತ್ರಾಲಯಕ್ಕೆ ಹೋಗಲಿಕ್ಕೆ ದಾರಿ ತರಿಸ್ಕೊಟ್ಟಿದ್ರ ಪಾದಗಳವು ತಿರುಪತಿ ವೆಂಕಟೇಶ್ವರ ಸ್ವಾಮಿ ಲಕ್ಷ್ಮೀದೇವ ಅಂಜನ ಸ್ವಾಮಿ ಇವರೆಲ್ಲರ ಹತ್ರ ಆಶೀರ್ವಾದ ತಗೊಂಡೆ ಮಂತ್ರಾಲಯದಲ್ಲಿ ಬೃಂದವನಾಗಿದ್ದಾರ ಮೊದಲ ಪಂಚಮಿಗೆ ಬರ್ತಾರಲ್ಲ ಮೊದಲ ಲಕ್ಷ್ಮೀದೇವಿ ದರ್ಶನ ಮಾಡ್ಕೋಬೇಕು ನೀವು ಈ ಅಮ್ಮನ ದರ್ಶನ ಆದ ನಂತರ ಅಂಜನ ಸ್ವಾಮಿ ದರ್ಶನ ಮಾಡ್ಕೊಳ್ಳಿ ನೆಕ್ಸ್ಟ್ ಟೈಮ್ ಬರುವಾಗ ನೋಡಿ ಅಮ್ಮನ ಬಂದ ನೋಡಿ ಶಂಕು ಚಕ್ರ ತೋರಿಸ್ತಾರ ಶಂಕು ಚಕ್ರ ನೋಡಿ ಶಂಕು ಚಕ್ರ ಕಮಲಾಸನದಿಂದ ರಾಯರಿಗೆ ದರ್ಶನ ಕೊಟ್ಟಿದ್ರೆ ಮಹಾಲಕ್ಷ್ಮೀದೇವಿ ಪ್ರಾರ್ಥನೆ ಮಾಡ್ಕೊಳ್ಳಿ ಎಲ್ಲರೂ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಎದುರುಗಡೆನೇ ಹೋಟ್ಲಿದೆ ಅಲ್ಲಿ ಹೋಟ್ಲಿಗೆ ಬಂದ್ವಿ ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ನನಗೆ ಅದು ಒಂದೇ ಒಂದು ಬೈಟ್ ಇಡ್ಲಿ ತಿಂತಾ ಇದ್ದಂಗೆ ಜೀವನದಲ್ಲಿ ಇಡ್ಲಿ ತಿನ್ನಬಾರ್ದು ಅನ್ನೋ ರೀತಿ ಬೇಜಾರಾಗೋಯ್ತು. ಆ ಕಡೆ ಅವ್ರಿಗೆ ಅಡ್ಜಸ್ಟ್ ಆಗಿರುತ್ತೆ, ನಮಗೆ ಅಡ್ಜಸ್ಟ್ ಆಗಲ್ಲ ಅಂದರೆ ಯಾಕಂದರೆ ನಾವು ನಮ್ಮ ಕಡೆ ಇಡ್ಲಿ ತಿಂದು ಅಭ್ಯಾಸ ಆಗಿರುತ್ತೆ. ನನಗಂತೂ ಇಡ್ಲಿ ಒಂಚೂರು ಇಷ್ಟ ಆಗಲಿಲ್ಲ. ಬಂಧಾನಕ್ಕೆ ನಿಜವಾಗ್ಲೂ ತಿನ್ನಬೇಕಲ್ಲ ಅಂತ ತಿಂದಿದ್ದು. ಮತ್ತು ಆ ಕಡೆ ತುಂಬ ಫೇಮಸ್ ಅಂದರೆ ಬದನೆಕಾಯಿ ಬಜ್ಜಿ. ಯಾರಾದರೂ ಹೋದರೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಂಗೋ ಹಿಂಗೋ ಏನೇನೋ ಮಾಡಿಕೊಂಡು ಇಡ್ಲಿ ತಿನ್ಕೊಂಡು ಚಿತ್ರಾನ್ನ ಒಂದು ಚೆನ್ನಾಗಿತ್ತು, ಚಿತ್ರಾನ್ನ ತಿನ್ಕೊಂಡು ಅಲ್ಲಿಂದ ಇವಾಗ ಅಪ್ಪಣ್ಣಾಚಾರ್ಯರ ಮನೆಗೆ ಬಂದಿದ್ದೀವಿ. ರಾಘವೇಂದ್ರ ಸ್ವಾಮಿಗಳು ವಿಶ್ರಾಂತಿನ ಪಡ್ಕೋತಿದ್ದಂಥ ಜಾಗ ಇದು. ಅಲ್ಲಿಗೆ ಬಂದೆ. ಇಲ್ಲೂ ತುಂಬಾ ಚೆನ್ನಾಗಿತ್ತು. ಅಪ್ಪಣಾಚಾರ ಮನೆಯಲ್ಲೂ ರಾಘವೇಂದ್ರ ಸ್ವಾಮಿ ಮನೆಯಲ್ಲಿ 13 ವರ್ಷಗಳ ಕಾಲ ರಾಘವೇಂದ್ರ ಸ್ವಾಮಿ ಅಲ್ಲಿ ಏಕಶಿಲ ಬೃಂದಾವನ ಜಪದ ಕಟ್ಟಿದೆ. ರಾಘವೇಂದ್ರ ಸ್ವಾಮಿ ಜಪದ ಮುಖ್ಯಮಂತ್ರಿ ಹೊರಗಡೆ ಕಿರಳ ಗಂಗೋಲಾಕರ್ ಅಲ್ಲಿ ಕೂತ್ಕೊಂಡು ರಾಯ ವಿಶ್ರಾಂತಿ ಮಾಡಿದ್ರು. ಅಪ್ಪಣಾಚಾರ ಸೇವಾ ಮಾಡ್ತಾರೆ. ಅಪ್ಪಣಾಚಾರ ಯಾರಂದ್ರೆ ರಾಘವೇಂದ್ರ ಸ್ವಾಮಿ ಅಂತರಂಗದ ಶಿಷ್ಯರು. ಇದು ಅಪ್ಪಣಾಚಾರ ಮನೆಯಿಂದ ಅಪ್ಪಣಾಚಾರ ರಾಯಕ್ಕಿಂತ 2 ವರ್ಷ ದೊಡ್ಡರು. ಆದರೆ ಪರಮಗುರುಗಳು ಅಂತೇಳಿ ರಾಯ ಸೇವೆ ಮಾಡ್ತಾಯಿದ್ರು. ಮನೆಯಲ್ಲಿ ದೊಡ್ಡ ಉತ್ತರದ ಜೀವಂತ ಸರ್ಪ ಇತ್ತು, ಕೃಷ್ಣ ಸರ್ಪ ಅಂತ ಹೇಳಿ ಮನೆಯಲ್ಲಿ ಹುತ್ತ ಇರಬಾರ್ದು ಅಂತೇಳಿ ರಾಘವೇಂದ್ರ ಸ್ವಾಮಿಗಳ ಹುತ್ತನ್ನು ತೆಗೆಸಿ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಂಡು ಒಳಗಡೆ ಇದ್ದಂಥ 5 ಅಡಿ ಕೃಷ್ಣ ಸರ್ಪ ರಾಘವೇಂದ್ರ ಸ್ವಾಮಿಗಳ ತಪಶಕ್ತಿ ಮತ್ತು ಭಗವಂತನ ಅನುಗ್ರಹದಿಂದ ಕೃಷ್ಣ ಸರ್ಪ ಸ್ವಯಂ ಸಿರೆಯಾಗಿ ಹೋದ್ರು. ಆ ಸಿರೆಯನ್ನು ಹೊರಗಡೆ ತೆಗೆದು ಅವರಿಗೆ ಪ್ರತಿಷ್ಠಾಪನೆ ಮಾಡಿ ವಿಚಾರ ಭಾಳ ಜಾಗೃತಿನಾಗಪ್ಪ ಈ ಕಾಯಿಗಳು ಹಾಕಿಬಿಟ್ಟು ಸಂಜೆ ಒಂದು 5 ಕಾಯಿ ಬಿಟ್ಟು ಗುರುವಾರ ಶನಿವಾರ ಆಯ್ತಾರೆ. ಯಾರಿಗೆ ಕುದುರೆ ವರ್ಷ 10 ವರ್ಷ ಸಂತಾನ ಪ್ರಾಪ್ತಿಯಾಗಿಲ್ಲ, ಮಕ್ಕಳಾಗಿಲ್ಲ ಮತ್ತು ಲಗ್ನ ಆಗಿಲ್ಲ ಇಬ್ಬರು ಕಾಯಿ ಇಟ್ಟು ಹೋಗ್ತಾರೆ. ಯಾರಿಗೆ ಆಮೇಲೆ ಆರೋಗ್ಯ ಭಾಗ್ಯ, ಸ್ಕಿನ್ ಡಿಸೀಸ್, ಫೈನಾನ್ಸ್ ಪ್ರಾಬ್ಲಮ್, ಕೋರ್ಟ್ ಕೇಸಸ್, ಯಾರಿಗೆ ಪ್ರಮೋಷನ್, ಟ್ರಾನ್ಸ್ಫರ್, ವಿದ್ಯಾಪ್ರಾಪ್ತಿ, ವಿದ್ಯಾವೃದ್ಧಿ, ಲಕ್ಷ್ಮೀ ಕಟಾಕ್ಷ, ಭುಜಮಂಗಳ ತತ್ವದೋಷ, ಸಿಂಹರಾಶಿ, ಕುಂಭಮೀನ ರಾಶಿ 7.5. ಫೈನಾನ್ಸ್ ಪ್ರಾಬ್ಲಮ್, ಫೈನಾನ್ಸ್ ರಿಕವರ್, ಗೃಹ ಪ್ರಾಪ್ತಿ, ಲಕ್ಷ್ಮೀ ಕಟಾಕ್ಷ ಮತ್ತು ಡೈವರ್ಸ್ ಕೇಸಸ್. ಹೀಗೆ 8 ಸಮಸ್ಯೆಗಳಿಗೆ ಜನ ಒಂದು ಕರ್ನಾಟಕಲ್ಲ, ಒಂದು ಮಹಾರಾಷ್ಟ್ರಲ್ಲ, ಒಂದು ಅಮೇರಿಕಲ್ಲ, ಒಂದು ಜರ್ಮನಿ ಇರೋದು. ಬೇರೆ ಬೇರೆ ದೇಶಗಳಿಂದ ಬಂದು ಜನ ಕಾಯ್ತಾರೆ. ತಕ್ಷಣದಲ್ಲೇ ಪ್ರಾಬ್ಲಮ್ಗಳು ಏನಿದೆ ಸಮಸ್ಯೆಗಳು ನಿವಾರಣೆ ಆಗ್ತಾವೆ. ಯಾರಿಗೆ ಕಾಯಬೇಕು ತಗೊಂಡು ಸಂಕಲ್ಪ ಮಾಡಿ ಅಭಿಷೇಕ ಬರ್ಸಿ ಕಾಯಿ ತಗೊಳ್ಳಿ. ಅತಿ ಶೀಘ್ರದ ಸಂತಾನಕ್ಕಿಂತನಕ್ಕೆ 108 ಡೇಸ್, ಮಿಕ್ಕಿವರೆಗೆ 48 ಡೇಸು, 50 ಡೇಸು, 30 ಡೇಸು. ಹಿಂಗೆ ಆದಷ್ಟು ಬೇಗ ಕಷ್ಟಗಳಲ್ಲಿ ನಿವಾರಣೆ ಆಗ್ತಾರೆ. ಕಾಯಿ ಸಂಕಲ್ಪ ಮಾಡಿ ಕಾಯಿ ಸ್ವಾಮಿಗಳು ಒಂದಷ್ಟು ವಿವರಣೆಯನ್ನು ಕೊಟ್ಟರು ಈ ಜಾಗದ ಬಗ್ಗೆ, ಈ ಜಾಗ ಹೆಂಗಾಯಿತು ಏನು ಅಂತ ಹೇಳ್ಬಿಟ್ಟು. ಅಲ್ಲಿಂದ ನಾವು ಇವಾಗ ರಾಘವೇಂದ್ರ ಸ್ವಾಮಿಗಳ ಏಕಶಿಲಾ ಬೃಂದಾವನಕ್ಕೆ ಬಂದಿದ್ದೀವಿ. ಫಸ್ಟು ಬೃಂದಾವನ ಎಲ್ಲಿತ್ತೋ ಅಲ್ಲಿ, ಇವಾಗ ಇಲ್ಲಿಂದ ಅಲ್ಲಿರುವಂಥದ್ದು ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳ್ತಾರೆ. ಇಲ್ಲೂ ದೇವಸ್ಥಾನ ತುಂಬಾ ಚೆನ್ನಾಗಿತ್ತು ನೋಡಿ. ಕಲ್ಲಲ್ಲಿ ಒಳಗಡೆ ವಿಗ್ರಹನ ಮಾಡಿ ಅದಕ್ಕೆ ಈ ರೀತಿ ಡೋರ್ನ ಕ್ಲೋಸ್ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ದೇವಸ್ಥಾನ ಅಂತೂ. ಇದಕ್ಕಿಂತ ಅಲ್ಲಿ ಬೃಂದಾವನ ತೋರಿಸ್ತೀನಿ ನೆಕ್ಸ್ಟು. ಫಸ್ಟು ಈ ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲೆಲ್ಲ ಅಲ್ಲೂ ಪೂಜೆ ಮಾಡ್ತಾಯಿದ್ರು. ಮಂಗಳಾರತಿ ಎಲ್ಲ ತೊಗೊಂಡು
ಇಲ್ಲಿಂದ ಒಂದು ಸ್ವಲ್ಪ ಪಕ್ಕದಲ್ಲಿರುವಂಥದ್ದು ಏಕಶಿಲಾ ಬೃಂದಾವನ ರಾಘವೇಂದ್ರ ಸ್ವಾಮಿಗಳದ್ದು. ಅದನ್ನು ನೋಡಿ ನಿಜವಾಗ್ಲೂ ಮನಸ್ಸಿಗೆ ಎಷ್ಟು ಸಮಾಧಾನ ಆಯಿತು ಅಂತ ಅಂದರೆ, ನಂದೀಶ್ವರ್ಗೆ ಅದನ್ನೇ ಹೇಳಿದೆ, ಇಷ್ಟು ವರ್ಷ ಕಾಯ್ದಿದ್ದಕ್ಕೂ ಸಾರ್ಥಕ ಆಯಿತು. ಎಲ್ಲ ದೇವ್ರುಗಳ್ನು ಅಂದರೆ ರಾಘವೇಂದ್ರ ಸ್ವಾಮಿಗಳನ್ನ ಕಣ್ತುಂಬ ಇಲ್ಲೂ ತುಂಬ ಚೆನ್ನಾಗಿ ನೋಡಿದೆ, ಅಲ್ಲೂ ತುಂಬ ಚೆನ್ನಾಗಿ ಸಮಾಧಾನ ಆಗುವಷ್ಟು ರಾಘವೇಂದ್ರ ಸ್ವಾಮಿಗಳನ್ನ ನೋಡ್ಬೋದು. ಮತ್ತು ಎಲ್ಲ ದೇವಸ್ಥಾನಗಳಿಗೆ ಹೋದ್ರೂ ಬೇಗ ಹೋಗಿ ಬೇಗ ಹೋಗಿ ಬೇಗ ಹೋಗಿ ಅಂತ ಹೇಳಿ ತಳ್ಳಿ ನಮ್ಮನ್ನು ಮುಂದೆ ಕಳಿಸ್ಬಿಡ್ತಾರೆ, ದೇವ್ರನ್ನ ಸಮಾಧಾನವಾಗಿ ನೋಡೋದಕ್ಕೆ ಬಿಡಲ್ಲ. ಆದರೆ ಮಂತ್ರಾಲಯದಲ್ಲಂತೂ ತುಂಬ ಸಮಾಧಾನವಾಗಿ ದೇವ್ರನ್ನ ನೋಡ್ಬೋದು. ಎಷ್ಟೇ ರಶ್ ಆಗಿದ್ರೂ ಪರವಾಗಿಲ್ಲ, ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಒಂದೇ ಸಮನಾಗಿ ಅವರ ದರ್ಶನನ ಕೊಡ್ತಾರೆ. ನೋಡಿ ಇಲ್ಲೂ ಸಿಕ್ಕಾಪಟ್ಟೆ ಜನ ಜಾಸ್ತಿ ಇದ್ದರು. ಹೊಳೆಯಲ್ಲೂ ಬೇರೆ ತುಂಬ ಜಾಸ್ತಿ ನೀರು ಬಂದುಬಿಟ್ಟಿತ್ತು. ಮಳೆ ನೀರು ಇನ್ನೂ ಜಾಸ್ತಿ ಆದರೆ ಇಲ್ಲಿವರೆಗೂ ನೀರು ಬಂದುಬಿಡುತ್ತಂತೆ. ಇವಾಗ ನಾನು ಏನು ತೋರಿಸ್ತಾ ಇದ್ದೀನಿ, ಶಿವಲಿಂಗ ಕಾಣ್ತಾ ಇದೆಯಲ್ಲ, ಅಲ್ಲಿವರೆಗೂ ನೀರು ಬರುತ್ತಂತೆ. ನಾವು ಇಷ್ಟೊಂದೆಲ್ಲ ಮುಗಿಸ್ಕೊಳ್ಳೋಷ್ಟರಲ್ಲಿ ಟೈಮ್ ಬಂದು 12 ಗಂಟೆ ಏನೋ ಆಗಿತ್ತು. ಯಾರ್ಯಾರು ಮಂತ್ರಾಲಯಕ್ಕೆ ಹೋಗ್ತೀರೋ ಅವರೆಲ್ಲರೂ ನಾನು ಇವಾಗ ಏನೇನು ಪ್ಲೇಸಸ್ನ ತೋರಿಸಿದ್ನೋ ಅದನ್ನೆಲ್ಲದನ್ನೂ ನೋಡ್ಕೊಂಬನ್ನಿ. ಹೋದಾಗ ಅರ್ಜೆಂಟಿಗೆ ಬರೋದಕ್ಕೆ ಹೋಗಬೇಡಿ, ಯಾಕಂದರೆ ಹೋಗೋದೇ ಉಂಟಂತೆ. ಯಾವಾಗಲೂ ಕೆಲಸ ಮನೆಗೆ ಬರೋದು ಅದೆಲ್ಲ ಇದ್ದಿದ್ದೇನೆ. ಒಂದು ಕಡೆ ಹೋದಾಗ ಕಂಪ್ಲೀಟಾಗಿ ಅದನ್ನೆಲ್ಲ ನೋಡ್ಕೊಂಬಂದ್ಬಿಡ್ಬೇಕು. ಇನ್ನೊಂದು ಸರಿ ಅಲ್ಲಿಗೆ ಹೋಗೋ ಅವಕಾಶ ಸಿಗುತ್ತೋ ಸಿಗಲ್ವೋ, ಇಲ್ಲಿಗೆ ಅಂತಲೇ ಅಲ್ಲ, ನಾವೆಲ್ಲಿಗಾದರೂ ಹೋಗಿದ್ರು ಅಷ್ಟೇ ನಾನು ಹೇಳುವಂಥದ್ದು. ಇಷ್ಟು ದೂರದಿಂದ ಹೋಗಿರ್ತೀವಿ, ಅಲ್ಲೆಲ್ಲನೂ ನೀಟಾಗಿ ಕಂಪ್ಲೀಟಾಗಿ ನೋಡ್ಕೊಂಬರ್ಬೇಕು. ನನಗೆ ಸ್ವಲ್ಪ ಅದೇ ಥರ ಅಭ್ಯಾಸ. ಚಂದು ಪಾಪ ಫುಲ್ಲು ನೀಟಾಗಿ ಎಲ್ಲನೂ ಸಮಾಧಾನವಾಗಿ ತೋರಿಸ್ತಾ ಎಲ್ಲನೂ ನೋಡಿಕೊಂಡು ಇವಾಗ ಅಂದವೇ ನಾವು ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬಿಟ್ಟು ಇದನ್ನು ನೋಡಬೇಕಂತ ನಂಗೆ ತುಂಬ ಆಸೆ ಇತ್ತು. ಅಂದರೆ ಆದಿಯೋಗಿ ಸ್ಟ್ಯಾಚ್ಯೂ ನೋಡಬೇಕಂತ ನನಗೆ. ಕೊಯಂಬತ್ತೂರಲ್ಲಿದ್ದಾಗಿಂದಾಗ್ಲೂ ಅಂದರೆ ಅಲ್ಲಿ ಇತ್ತಲ್ಲ ಫಸ್ಟು, ಅಲ್ಲಿ ನೋಡಬೇಕು ಅಂತ ನಂಗೆ ತುಂಬ ಆಸೆ. ನಂದೀಶ್ವರ್ಗೆ ಯಾವಾಗಲೂ ಹೇಳ್ತಾ ಇದ್ದೆ ಅಲ್ಲಿ ನೋಡಬೇಕು ಅಂತ. ಆ್ಯಕ್ಚುಲಾಗಿ ನೋಡಿದ್ರೆ ಅದು ಇವಾಗ ಇಲ್ಲೇ ಆಗಿತ್ತಲ್ಲ, ಹಾಗಾಗಿ ಇಲ್ಲೇ ಹೋಗೋಣ. ಇನ್ನೇನು ಸಂಜೆ ಟೈಮಿಂಗ್ಸು ಒಂದು 7 ಗಂಟೆಗೂ 6:30 ಲೈಟಿಂಗ್ಸು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ನೋಡ್ಕೊಂಡು ಹೇಗೋ ಹೋಗೋಣ, ಇನ್ನೂ ಟೈಮ್ ಇದೆಯಲ್ಲ ಅಂತ ಹೇಳಿ ಬಂದ್ವಿ. ನಾವು ಬೇರೆ ಶನಿವಾರ ಹೋಗ್ಬಿಟ್ಟಿದ್ವಿ. ನೋಡಿ ಕಾರು ಪಾರ್ಕಿಂಗ್ ಎಷ್ಟು ರಶ್ ಆಗಿತ್ತು ಅಂದರೆ ನಿಜವಾಗ್ಲೂ ಅಪ್ಪ, ಇಷ್ಟೊಂದು ಜನದಲ್ಲಿ ಕಾರ್ ಪಾರ್ಕಿಂಗ್ ಮಾಡಬೇಕಾದ್ರೆ ಹಿಂಸೆ ಅಲ್ಲ, ಕಾರ್ನ ರಿಟರ್ನ್ ನಾವು ತೊಗೊಂಡು ಮನೆಗೆ ಹೋಗ್ಬೇಕಾದ್ರೆ ಹಿಂಸೆ, ಅಷ್ಟು ಕಾರ್ಗಳಿತ್ತು. ಶನಿವಾರ ಮತ್ತು ಭಾನುವಾರ ಸಿಕ್ಕಾಪಟ್ಟೆ ರಶ್ ಇರುತ್ತಂತೆ. ನಮಗೂ ಟೈಮ್ ಇತ್ತಲ್ಲ, ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂಥೇಳಿ ಬಂದ್ವಿ. ನೋಡಿ ಆ ಕಡೆ ಮಳೆ ಬರೋ ಥರ ಬೇರೆ ಆಗ್ತಾಯಿತ್ತು. ನೋಡಿ ಇಷ್ಟು ಕತ್ಲೆ ಆಯಿತು. ಅಲ್ಲಿ ಒಂದು 1/2 ಅವರು ಲೇಟ್ ಮಾಡ್ತೀವಿ ಅಂಥೇಳಿ ತೋರಿಸ್ತಾಯಿದ್ರು, ಯಾಕಂದರೆ ಮಳೆ ಬರ್ತಾಯಿತ್ತಲ್ಲ. ಹಾಗಾಗಿ ಮಳೆ ಬಂದರೆ ಇವತ್ತು ಲೈಟಿಂಗ್ಸು ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿದ್ರು. ಸ್ವಲ್ಪ ಬೇಜಾರಾಯಿತು ನನಗೆ, ಇಷ್ಟೊತ್ತವರೆಗೂ ವೆಯ್ಟ್ ಮಾಡಿದ್ದೀವಿ, ಅದನ್ನು ನೋಡಲೇಬೇಕು ಅಂತ ಹೇಳ್ಬಿಟ್ಟು. ನೋಡ್ದೇ ವಾಪಸ್ ಹೋಗ್ಬೇಕಲ್ಲಪ್ಪ ದೇವ್ರಿ ಅಂತ ಅನ್ಕೋತಾ ಇದ್ದೆ. ಅಷ್ಟರಲ್ಲಿ ಅದಂಗೆ ಅಂದ್ಕೊಂಡಿದ್ದೆ, 5 ನಿಮಿಷಕ್ಕೆ ಕರೆಕ್ಟಾಗಿ ಲೈಟಿಂಗ್ಸ್ನ ಆನ್ ಮಾಡಿದ್ರು. ನಿಜವಾಗ್ಲೂ ಇದನ್ನು ನೋಡಬೇಕಾದ್ರೆ ಮೈಯೆಲ್ಲ ರೋಮಾಂಚನ ಅಂತ ಅನಿಸ್ಬಿಡ್ತು. ಬೆಳಕಲ್ಲಿದ್ದಾಗ ಬರೀ ಶಿವ ಅಷ್ಟೇ ಕಾಣಿಸುವಂಥದ್ದು. ಈ ಲೈಟಿಂಗ್ಸ್ನ ನೋಡ್ತಾ ಇರಬೇಕಾದ್ರೆ ನಿಜವಾಗ್ಲೂ ಶಿವನೇ ಈ ರೀತಿ ಎಲ್ಲ ಅದು ರಿಯಾಲಿಟಿ, ಅವ್ರು ರಿಯಲಾಗಿ ಮಾಡಿದ್ರಲ್ಲ ಆ ಥರ ರಿಯಾಲಿಟಿ ಅಂತಲೇ ಅನ್ನಿಸ್ತಾ ಇತ್ತು ನನಗೆ. ಅಷ್ಟೊಂದು ಚೆನ್ನಾಗಿತ್ತು. ಮಕ್ಕಳಿಗೆ ಏನೇನೋ ಒಂದೊಂದು ಸರಿ ಕರ್ಕೊಂಡೋಗಿ ತೋರಿಸ್ತೀವಿ, ಒಂದೇ ಒಂದು ಸರಿ ಯಾರಾದರೂ ಅಲ್ಲಿ ಸುತ್ತಮುತ್ತ ಇರೋರಾಗಿರ್ಬೋದು, ಮತ್ತು ನೀವು ಅಲ್ಲಿ ಯಾರಾದರೂ ನಿಯರ್ ಇದ್ದರೆ ಇನ್ನೂ ಒಂದು ಸರಿನೂ ನೀವು ಯಾರೂ ಹೋಗಿ ಆದಿಯೋಗಿನ ನೋಡಿಲ್ಲ ಅಂದರೆ ಒಂದೇ ಒಂದು ಸರಿ ಹೋಗಿ ನೋಡಿ. ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂದರೆ ನಮ್ಮ ರಕ್ಷಿ ಅಂತೂ ಸಿಕ್ಕಾಪಟ್ಟೆ ಖುಷಿಪಟ್ಟ. ನಮಗೂ ಖುಷಿ ಆಯಿತು. ನನಗೂ ನಮ್ಮ ಪಕ್ಕದ ಮನೆಯವ್ರು ಹೇಳಿದ್ರು ಒಂದೇ ಒಂದು ಸರಿ ಹೋಗಬೇಕು ನಿಸರ್ಗ, ಅಲ್ಲಿಗೆ ತುಂಬಾ ಚೆನ್ನಾಗಿದೆ, ಅದನ್ನು ನೋಡ್ತಾ ಇದ್ದರೆ ನಮ್ಮನ್ನು ನಾವೇ ಕಳೆದೋಗ್ಬಿಡ್ತೀವಿ ಅಂತ. ಅದು ನಿಜವಾಗ್ಲೂ ಸತ್ಯ. ಇದನ್ನು ನೋಡಬೇಕಾದ್ರೆ ನಮ್ಮನ್ನು ನಾವೇ ಕಳ್ಕೊಂಬಿಟ್ಟಿದ್ದೀವೇನೋ ಅಂತ ಅನ್ನಿಸ್ತಾಯಿತ್ತು, ಅಷ್ಟೊಂದು ಚೆನ್ನಾಗಿತ್ತು. ಆ ಲೈಟಿಂಗ್ಸ್ಗೆ ಮತ್ತು ಅದು ಅವ್ರು ಹಾಕ್ತಾರಲ್ಲ ಮ್ಯೂಸಿಕ್ಕು, ಅದಕ್ಕೆ ಶಿವನ್ನ ಅದು ನೋಡೋದಕ್ಕೆ 2 ಕಣ್ಣು ಸಾಲಲ್ಲ ಬಿಡಿ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಮತ್ತು ಅಲ್ಲಂತೂ ಎಷ್ಟು ಕ್ರೌಡ್ ಇದ್ದರು ಅಂದರೆ ಜನ, ನಾನು ಅಂದ್ಕೊಂಡೆ ಇಲ್ಲೇನಿದೆ ಅಂತ ಜನ ಇದನ್ನು ನೋಡೋದಕ್ಕೆ ಬಂದಿದ್ದಾರೆ, ಬರೀ ಶಿವ ಅಷ್ಟೇ ಅಲ್ವಾ ಅಂತ. ಆಮೇಲೆ ಈ ಲೈಟಿಂಗ್ಸ್ನ ಆನ್ ಮಾಡಾದ್ಮೇಲೆ ಗೊತ್ತಾಗಿದ್ದು
ಫುಲ್ಲು ಕತ್ಲೆ, ಎಲ್ಲರ ಫೋನು ಟಾರ್ಚ್ ಹಾಕಿ ಇಟ್ಕೊಂಡಿದ್ರು ನಕ್ಷತ್ರಗಳ ಥರ. ನಾನು ಈ ಟಿ ವಿಲೆಲ್ಲ ಪ್ರೋಗ್ರಾಮ್ ಆಗಬೇಕಾದ್ರೆ ನೋಡಿದ್ದೆ, ಲೈಟ್ ಆಫ್ ಮಾಡಿಬಿಟ್ಟು ಲೈಟೆಲ್ಲ ಆಫ್ ಮಾಡಿಸಿ ಟಾರ್ಚ್ ಆನ್ ಮಾಡಿ ಅಂತ ಕೆಲವೊಂದು ಪ್ರೋಗ್ರಾಮಲ್ಲಿ ನೋಡಿದ್ದೆ. ಅದನ್ನು ನಾನು ಇವತ್ತು ರಿಯಲಾಗಿ ನೋಡಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ, ಆಕಾಶದ ಮಧ್ಯದಲ್ಲಿ ನಾವು ಇದ್ದೀವೇನೋ ಅವೆಲ್ಲ ನಕ್ಷತ್ರಗಳು ಇಲ್ಲಿ ದೇವ್ರು ಕಾಣ್ತಾ ಇದ್ದಾರೆ ಅನ್ನೋ ರೀತಿ ಅಂತ ನನಗೆ ಫೀಲ್ ಆಗ್ತಾಯಿತ್ತು. ಅಷ್ಟೊಂದು ಚೆನ್ನಾಗಿತ್ತು. ಈ ಒಂದು ಲೈಟಿಂಗ್ಸ್ನ ನೋಡೋದಕ್ಕೇ ಅಷ್ಟು ಜನ ಸಾಗರನೇ ಬಂದಿದ್ದಿದ್ದು. ಬಿಡಿ, ಲೈಫಲ್ಲಿ ಒಂದು ಸರಿನಾದರೂ ಇದನ್ನು ನೋಡಬೇಕು. ಈ ಒಂದು ವ್ಲಾಗು ನಿಮ್ಗೆಲ್ಲರಿಗೂ ಏನು ಅನ್ನಿಸ್ತು ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನನ್ನ ದಿನ ಅಂತನೂ. ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ದು ಅಂತಲೇ ಹೇಳ್ಬೋದು. ಹಾಫ್ ಆನ್ ಅವರ್ ಇರುತ್ತೆ ಅಷ್ಟೇನೇನೆ, ಜಾಸ್ತಿ ಏನು ಟೈಮಿಂಗ್ಸ್ ಇರೋದಿಲ್ಲ. ಅವ್ರೇನು ನಿಮಗೆ ಇದಕ್ಕೆ ಚಾರ್ಜಸ್ ದುಡ್ಡು ಏನೂ ತೊಗೊಳ್ಳೋದಿಲ್ಲ. ನೀವು ಆರಾಮಾಗಿ ಹೋಗಿ ಬರ್ಬೋದು. ನೀವು ಹೋಗೋದು ಬರೋದು ಅಷ್ಟೇನೇ ನಿಮಗೆ ಚಾರ್ಜಸ್ ಆಗುವಂಥದ್ದು. ಇದನ್ನು ತೋರಿಸೋದು ಫ್ರೀ, ಅವ್ರು ಯಾವುದೇ ಕಾರಣಕ್ಕೂ ಅಮೌಂಟ್ ತೊಗೊಳ್ಳೋದಿಲ್ಲ ಇದನ್ನು ತೋರಿಸೋದಕ್ಕೆ. ತುಂಬ ಇಷ್ಟ ಆಯಿತು ನನಗೆ. ನಾನು ಯಾವಾಗಲೂ ಹೇಳ್ತಾಯಿದ್ದೆ, ಇನ್ನೂ ಒಂದು ಸರಿ ಯಾವಾಗಾದರೂ ಬರಬೇಕು, ಮಳೆ ಇಲ್ಲದೆ ಇದ್ದಾಗ ಇನ್ನೂ ಸಮಾಧಾನವಾಗಿ ಕುತ್ಕೊಂಡು ನೋಡಬೇಕು ಕಣ್ರಿ ಅಂತ. ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು. ಇವತ್ತಿನ ವ್ಲಾಗ್ ಇಷ್ಟೇ.